ಎಲ್ಲಾ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ 2,000 ರೂಪಾಯಿ ಹಣ ಜಮೆ ಆಗಿದ್ರೆ ಇನ್ನೊಂದು ಕಂತು ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. 32ನೇ ಕಂತು, 33ನೇ ಕಂತು. ನೋಡಿ ವೀಕ್ಷಕರೇ, ನಿಮ್ಮ ಅಕೌಂಟ್ಗೆ ಇನ್ನೂ ಕೂಡ ಹಣ ಬಂದಿಲ್ವಾ? ಹಾಗಾದ್ರೆ ಯಾವಾಗ ಬರುತ್ತೆ? ಮರು ಪರಿಶೀಲನೆ ಕಾರ್ಯ ಕೂಡ ಪ್ರಾರಂಭವಾಗ್ತಿದೆ. ರೇಷನ್ ಕಾರ್ಡ್ ಇದ್ದವರು ಮತ್ತು ಗೃಹಲಕ್ಷ್ಮಿಯರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಂದ್ರೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಅನ್ನಭಾಗ್ಯ ಫಲಾನುಭವಿಗಳಿಗೆ ದೊಡ್ಡ ಸಿಹಿ ಸುದ್ದಿ ಕೂಡ ಬಂದಿದೆ. ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯರಿಗೆ ಹೊಸ ಅಪ್ಡೇಟ್ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ ಸೂರ್ಯಗ್ರಹಣ. ಯಾವಾಗ ಸೂರ್ಯಗ್ರಹಣ ಇದೆ? ಈ ವರ್ಷದ 2ನೇ ಸೂರ್ಯಗ್ರಹಣ ಅಂತಾನೆ ಹೇಳ್ಬೋದು. ಯಾವ ರಾಶಿಗಳಿಗೆ ಮುಟ್ಟಿದ್ದೆಲ್ಲ ಚಿನ್ನ, ಯಾವ ರಾಶಿಗಳು ಜನರು ಹುಷಾರಾಗಿರ್ಬೇಕು, ಇನ್ನು ಗ್ರಹಣದ ಸಮಯ ಏನು, ಭಾರತದಲ್ಲಿ ಗೋಚರವಾಗುತ್ತೋ ಇಲ್ವೋ, ಪ್ರತಿಯೊಂದು ಮಾಹಿತಿ ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ. ಇನ್ನು SIR ಪ್ರಕ್ರಿಯೆ ಕೂಡ ತುಂಬಾ ಇಂಪಾರ್ಟೆಂಟ್. ನೋಡಿ ವೀಕ್ಷಕರೇ, ಒಂದು ಕಡೆಗೆ SIR ಇಂಡೈರೆಕ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಆಗಿದೆ. SIR ಪ್ರಕ್ರಿಯೆ ಮುಗಿದ ಬಳಿಕ ಗೃಹಲಕ್ಷ್ಮಿ ಯೋಜನೆ ಮರುಪರಿಶೀಲನೆ ಕೂಡ ಪ್ರಾರಂಭವಾಗುತ್ತಂತೆ. 1 ಕೋಟಿಗೂ ಹೆಚ್ಚು ಮತದಾರರ ಹೆಸರು ಡಿಲೀಟ್ ಆಗುವ ಸಾಧ್ಯತೆ ಇದೆ, ಹುಷಾರಾಗಿರಿ. ಮತ್ತೆ SIR ಪ್ರಕ್ರಿಯೆಯಲ್ಲಿ ಭಾಗಿಯಾದವರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಆಗಸ್ಟ್ 13ನೇ ತಾರೀಕಿಗೆ ಅಖಂಡ ಕರ್ನಾಟಕ ಬಂದ್ ಘೋಷಣೆ ಆಗಿದೆ. ಏನೆಲ್ಲ ಇರುತ್ತೆ, ಏನೆಲ್ಲ ಇರೋದಿಲ್ಲ, ಅದನ್ನು ಕೂಡ ನೋಡ್ತಾ ಹೋಗೋಣ. ಮುಖ್ಯವಾಗಿ ಕರ್ನಾಟಕ ಬಂದ್ ಯಾವಾಗ, ಸಮಯ ಏನು, ಎಲ್ಲ ಕೂಡ ಅಪ್ಡೇಟ್ ನಿಮಗೆ ವಿಡಿಯೋದಲ್ಲಿ ಸಿಗುತ್ತೆ. ಸೊ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಗೃಹಲಕ್ಷ್ಮಿಯರು ಕೂಡ ನೀವಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ದಯವಿಟ್ಟು ವಿಡಿಯೋಗೆ ಒಂದು ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳುವ ಒಂದು ಚಿಕ್ಕ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ 31ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಅಕೌಂಟ್ಗೆ ಜಮೆ ಆಗಿದೆ. ಅದಕ್ಕಂದ್ರೆ ಈಗ 32ನೇ ಕಂತು ಹಣ ಬಿಡುಗಡೆ ಆಗಿದೆ ವೀಕ್ಷಕರೇ. ಹೌದು, ಅಧಿಕೃತವಾಗಿ ಇದು ಮಾಹಿತಿ ಈಗ ಕರ್ನಾಟಕ ಸರ್ಕಾರದಿಂದ ಬಂದಿರುವಂತದ್ದು. 2,443 ಕೋಟಿ ರೂಪಾಯಿ ಗೃಹಲಕ್ಷ್ಮಿಯರಿಗಂತ ಈ ಬಾರಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಒಂದು ಬಿಡುಗಡೆಯನ್ನ ಮಾಡಿದ್ದು. ಈ ಒಂದು 15 ದಿನದ ಗ್ಯಾಪ್ ಅಲ್ಲಿ ಒಟ್ಟು 4,000 ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ ಕಂಪ್ಲೀಟ್ ಆಗಿರೋ ಹಿನ್ನೆಲೆ ಇನ್ನೊಂದು ಕಡೆಗೆ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ. ಸೊ ಸಾಲು ಹಬ್ಬಗಳು ಕೂಡ ಬರ್ತಿದ್ದಾವೆ. ಇತ್ತ ಗೃಹಲಕ್ಷ್ಮಿಯರ ಬ್ಯಾಂಕ್ ಅಕೌಂಟ್ಗೆ ಟಕ್ ಅಂತ 2,000 ರೂಪಾಯಿ ಹಾಗೆ ಹಣ ಕೂಡ ಜಮೆ ಆಗ್ತಾ ಇದೆ. 2 ಬಾರಿ ಹಣ ಒಟ್ಟು 4,000 ರೂಪಾಯಿ ಜಮೆ ಆಗಿದೆ ಅಂತ ಹೇಳ್ಬೋದು 15 ದಿನದ ಗ್ಯಾಪ್ ಅಲ್ಲಿ. ನೋಡಿ ವೀಕ್ಷಕರೇ, ಜುಲೈ ತಿಂಗಳ 31ನೇ ತಾರೀಕಿನ ಹತ್ರ ಒಂದು 2,000 ರೂಪಾಯಿ ಹಣ ಜಮೆ ಆಗಿತ್ತು. ಅದು 31ನೇ ಕಂತಾಗಿತ್ತು. 2,400 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಾಗಿತ್ತು. ಈಗ 2,443 ಕೋಟಿ ಮತ್ತೊಂದು 32ನೇ ಕಂತು ಹಣ ಕೂಡ ಬಿಡುಗಡೆ ಆಗಿದೆ. ಆದ್ರೆ ಈ ಒಂದು ಹಣ ನಿಮ್ಮ ಅಕೌಂಟ್ಗೆ ಯಾವಾಗ ಬರುತ್ತೆ ನೋಡಿ, ಆಗಸ್ಟ್ 15ನೇ ತಾರೀಕಿನವರೆಗೂ ನೀವು ಕಾಯಬೇಕು ವೀಕ್ಷಕರೇ. ಯಾಕಂದ್ರೆ ಈ ಒಂದು ಹಣ DBT ಮೂಲಕ ನಿಮ್ಮ ಅಕೌಂಟ್ಗೆ ಬರಬೇಕು. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಹಾಸಿ ನಿಮ್ಮ ಅಕೌಂಟ್ಗೆ ಬರಬೇಕಂದ್ರೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಸೊ ನೀವು ಇಲ್ಲಿ 7 ರಿಂದ 8 ದಿನ ಸ್ವಲ್ಪ ವೇಟ್ ಮಾಡಿ, ನಿಮ್ಮ ಅಕೌಂಟ್ಗೂ ಕೂಡ ಹಣ ಬಂದೇ ಬರುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಸೊ ಯಾರಿಗೂ ಕೂಡ ಹಣ ಬರೋದಿಲ್ಲ ಅಂತ ಅಲ್ಲ, ಎಲ್ಲರಿಗೂ ಕೂಡ ಹಣ ಬರುತ್ತೆ. ಸ್ವಲ್ಪ ವಿಳಂಬವಾಗಿ ಬಂದರೂ ಕೂಡ ಬರುತ್ತೆ ನೋಡಿ. ಆದ್ರೆ ತುಂಬಾ ಜನ ನಮಗೆ 29, 30 ಕಂತು ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಸೊ ವೀಕ್ಷಕರೇ, ಒಮ್ಮೆ ಬಾರಿ ನಿಮ್ಮ ಗೃಹಲಕ್ಷ್ಮಿ ಅಕೌಂಟು ಆಕ್ಟಿವ್ ಇದೆಯಲ್ಲ ಅಂತ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಏನಾದ್ರೂ ಲೋಪಗಳಾಗಿದ್ರು ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ. ಇನ್ನು 2ನೇದಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿದೆಯಲ್ವ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಇನ್ನು ಮರು ಪರಿಶೀಲನೆ ಕಾರ್ಯ ಕೂಡ ಪ್ರಾರಂಭವಾಗುತ್ತಲ್ಲ, ಅವಾಗ ನಿಮಗೆ ಇದಕ್ಕೆ ಉತ್ತರ ಕೂಡ ಸಿಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಆದ್ರೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ 31ನೇ ಕಂತು ಹಣ ಜಮೆ ಆಗಿದೆ. ಯಾರಿಗೆಲ್ಲ ಜಮೆ ಆಗಿದ್ದಿಲ್ಲ ನೋಡಿ, ಅವರು ಕೂಡ ಈಗ ಜಮೆ ಆಗಿದೆ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಸೊ ನಿಮ್ಮ ಅಕೌಂಟ್ಗೆ 31ನೇ ಕಂತು ಹಣ ಬಂದಿದ್ರೆ ಇನ್ನು 1 ವಾರದ ಒಳಗೆ ಮತ್ತೆ ಇನ್ನೊಂದು ಕಂತು ಹಣ ಕೂಡ ನಿಮ್ಮ ಅಕೌಂಟ್ಗೆ 2,000 ರೂಪಾಯಿ ಹಣ ಜಮೆ ಆಗುತ್ತೆ ವೀಕ್ಷಕರೇ. ನೋಡಿ, SIR ಪ್ರಕ್ರಿಯೆ ಇಂಡೈರೆಕ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಇದೆ ಎಂಬ ಪ್ರಶ್ನೆ ಕೂಡ ಬರ್ತಾ ಇದೆ. SIR ಪ್ರಕ್ರಿಯೆ ಮುಗಿದ ತಕ್ಷಣ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ಕೂಡ ಇಲ್ಲಿ ಪ್ರಾರಂಭವಾಗಲಿದೆ. ಮರು ಪರಿಶೀಲನೆ ಪ್ರಾರಂಭವಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಸೊ ಯಾರೆಲ್ಲ ಮತಪಟ್ಟಿನ ಹೆಸರು ಹೋಗುತ್ತೆ, ಮತದಾರರ ಹಕ್ಕು ಯಾರಿಗೆ ಇರೋದಿಲ್ಲ ಅಂತವರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತಾನು ಕೂಡ ಅಧಿಕೃತವಾಗಿ ಒಂದು ಅಪ್ಡೇಟ್ ಸರ್ಕಾರದಿಂದ ಬಂದಿದೆ. ಮೊದಲೇ ಒಂದು ಮಾತು ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ BL ಅವರು ಕೊಟ್ಟ ಅರ್ಜಿ ನೀವು ತುಂಬಿನೂ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಬೇಗನೆ ಕೊಡಿ, ನಿಮ್ಮ ಮತದಾನದ ಹಕ್ಕು ಉಳಿಸಿಕೊಳ್ಳಿ. ಇಲ್ಲ ಅಂದ್ರೆ ನಿಮಗೆ ಸರ್ಕಾರದ ಯೋಜನೆಗಳ ಲಾಭ ಸಿಗೋದಿಲ್ಲ, ಗೃಹಲಕ್ಷ್ಮಿ ಹಣನೂ ಬರಲ್ಲ. SIR ಪ್ರಕ್ರಿಯೆ ಮುಗಿದ ಬಳಿಕ ನಕಲಿ ಗೃಹಲಕ್ಷ್ಮಿಯರಿಗೆ ಹಣ ಕೂಡ ಬರೋದು ನಿಲ್ಲಬಹುದು. ಅಂದ್ರೆ ನಕಲಿ ಅಂದ್ರೆ ಅನರ್ಹ ಫಲಾನುಭವಿಗಳಿಗೆ ಹಣ ಬರೋದಿಲ್ಲ. ಈಗಾಗಲೇ ಸರ್ಕಾರದಿಂದ ಮಾರ್ಗಸೂಚಿ ಕೂಡ ಪ್ರಕಟವಾಗಿದೆ. ಗೃಹಲಕ್ಷ್ಮಿ ಮಾರ್ಗಸೂಚಿಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. SIR ಮುಗಿದ ತಕ್ಷಣ ಗೃಹಲಕ್ಷ್ಮಿ ಮರುಪರಿಶೀಲನೆ ಆರಂಭವಾಗಲಿದ್ದು, ಗ್ಯಾರಂಟಿ ಸಮಿತಿ ಸಮ್ಮುಖದಲ್ಲಿ ಅರ್ಜಿ ಭರ್ತಿ ಹಾಗೂ ಮರು ಪರಿಶೀಲನೆ ನಡೆಯುತ್ತೆ ಅಂತ ಹೇಳಲಾಗಿದೆ. ಇನ್ನು ರೇಷನ್ ಕಾರ್ಡ್ ನ ಇನ್ಫಾರ್ಮೇಶನ್ ಮೇಲೆ ಬಯೋಮೆಟ್ರಿಕ್ ದೃಢೀಕರಣದ ಮೂಲಕ ಫಲಾನುಭವಿಗಳನ್ನ ಪತ್ತೆ ಹಚ್ಚಬೇಕು. ಮತ್ತೆ ರೇಷನ್ ಕಾರ್ಡ್ ಮೂಲಕ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಬಯೋಮೆಟ್ರಿಕ್ ಪರಿಶೀಲನೆ ಮಾಡಬೇಕು ಅಂತ ಹೇಳಲಾಗಿದೆ. ಆಹಾರ ಇಲಾಖೆಯ ಡೇಟಾ ಬೇಸ್ ನಲ್ಲಿ
ಬಯೋಮೆಟ್ರಿಕ್ ಇದ್ರೆ ಅಂತ ಗೃಹಲಕ್ಷ್ಮಿ ಯೋಜನೆಯವರು ಮತ್ತೊಮ್ಮೆ ಬಯೋಮೆಟ್ರಿಕ್ ಕೊಡಬೇಕು ಅಂತ ಹೇಳಲಾಗಿದೆ. ಇನ್ನು ಬೆಂಗಳೂರು ಗ್ರಾಮ ಒನ್ನಲ್ಲೂ ಕೂಡ ನೀವು ಬಯೋಮೆಟ್ರಿಕ್ ಕೊಡಬೇಕಾಗುತ್ತೆ, ಹೆಬ್ಬಟ್ಟು ಗುರುತು ಕೊಡಬೇಕಾಗುತ್ತಂತೆ. ಇನ್ನು ವೀಕ್ಷಕರೇ, ಕರ್ನಾಟಕ ಬಂದ್ ಬಗ್ಗೆ ನೋಡಿ, ನಿಮಗೆಲ್ಲ ಗೊತ್ತೇ ಇದೆ. ಇದೇ ಒಂದು ಆಗಸ್ಟ್ 13ನೇ ತಾರೀಕಿನಂದು ಕರ್ನಾಟಕ ಬಂದ್ ಈಗಾಗಲೇ ಘೋಷಣೆ ಆಗಿದೆ. ಅಖಂಡ ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅವರಾಗಿರ್ಬೋದು, ಕನ್ನಡ ಪರ ಸಂಘಟನೆಗಳಿಂದ ಆಗಿರ್ಬೋದು, ರೈತರು ಕೂಡ ಈ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಸೊ ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ಕರ್ನಾಟಕ ಬಂದ್ ಇರಲಿದೆ ಅಂತಾನೂ ಕೂಡ ಒಂದು ಹೇಳಿಕೆಯಲ್ಲಿ ಬಂದಿರುವಂತದ್ದು ವೀಕ್ಷಕರೇ. ಆದ್ರೆ ಈ ಒಂದು ಬಂದ್ ಎದಕ್ಕಪ್ಪ ಅಂದ್ರೆ ಸರ್ಕಾರಕ್ಕೆ ಪ್ರಮುಖ ಬೇಡಿಕೆಗಳನ್ನು ಇಡಲಾಗಿದೆ. ವರ್ಷಗಳಿಂದ ನೆನೆಗುದಿದೆ ಬಿದ್ದಿರುವ ಮೇಕೆದಾಟು ಯೋಜನೆ ಕೂಡಲೇ ಚಾಲನೆ ಕೊಡಬೇಕು ಸರ್ಕಾರ. ಉತ್ತರ ಕರ್ನಾಟಕದ ಜನರ ಆಶೋತ್ತರವಾದ ಈ ಯೋಜನೆಗಳು ಶೀಘ್ರದಲ್ಲೇ ಅನುಷ್ಠಾನಕ್ಕೆ ತರಬೇಕು. ಯಾವುದೇ ಕಾರಣಕ್ಕೂ ತಮಿಳುನಾಡು ರಾಜ್ಯಕ್ಕೆ ಕಾವೇರಿ ನೀರು ಹರಿಸಬಾರದು ಅಂತ ವಾಟಾಳ್ ನಾಗರಾಜ್ ಅವರು ಒತ್ತಾಯಿಸಿದ್ದಾರೆ. ಕರ್ನಾಟಕದ ಜನತೆ ಈ ಬಂದ್ಗೆ ಸಂಪೂರ್ಣ ಬೆಂಬಲ ನೀಡಬೇಕು. ಇದು ನಿಮ್ಮ ನೀರು, ನಿಮ್ಮ ಹಕ್ಕು ಮತ್ತು ನಮ್ಮ ನಾಡಿನ ಉಳಿವಿಗಾಗಿ ನಡೆಯುತ್ತಿರುವ ಹೋರಾಟ ಎಂದು ವಾಟಾಳ್ ನಾಗರಾಜ್ ಅವರು ಮನವಿ ಮಾಡಿದ್ದಾರೆ. ಆಗಸ್ಟ್ 13ರ ಬಂದ್ನಿಂದಾಗಿ ಸಾರಿಗೆ ಸಂಚಾರ, ಶಾಲಾ ಕಾಲೇಜು ಹಾಗೂ ವಾಣಿಜ್ಯ ಚಟುವಟಿಕೆಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಅಂತ ಹೇಳಬಹುದು ವೀಕ್ಷಕರೇ. ನೋಡಿ, ಈ ಬಾರಿ ಒಟ್ಟು 80ಕ್ಕೂ ಹೆಚ್ಚು ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ರೈತರು ಸೇರಿದಂತೆ, ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ಒಟ್ಟು ಬೀದಿ ಬದಿ ವ್ಯಾಪಾರಸ್ಥರು, ಆಟೋ ಚಾಲಕರ ಸಂಘ, ಓಲಾ ಊಬರ್ ಆಟೋ ರ್ಯಾಪಿಡೋ ಚಾಲಕರ ಸಂಘ, ಇವರೆಲ್ಲರೂ ಕೂಡ ಈ ಒಂದು ಬಂದ್ಗೆಯನ್ನ ಬೆಂಬಲವನ್ನ ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ಈ ಬಾರಿ ಬಂದ್ ಯಶಸ್ಸಾದ್ರೆ ಎಲ್ಲಾ ಕಡೆಗೂ ಕೂಡ ವ್ಯಾಪಾರ ವಹಿವಾಟು ಕೂಡ ಸ್ಥಗಿತವಾಗುವ ಸಾಧ್ಯತೆ ಇದೆ ಅಂತ ಹೇಳ್ಬಹುದು. ಸೊ ಇದು ಪ್ರಮುಖವಾಗಿ ಕಾವೇರಿ ನೀರಿಗಾಗಿ ಹೋರಾಟ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಮೇಕೆದಾಟು ಯೋಜನೆ ಕೂಡ ಪ್ರಾರಂಭ, ಸರ್ಕಾರ ಚಾಲನೆ ಕೊಡಬೇಕು ಅಂತ ಈ ಒಂದು ಬೇಡಿಕೆ ಕೂಡ ಪ್ರಮುಖ ಬೇಡಿಕೆ, ಇದನ್ನು ಕೂಡ ಇಡಲಾಗಿದೆ. ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ಮಾತ್ರ ಬಂದ್ ಅಂತ ಹೇಳಲಾಗಿದ್ದು ವೀಕ್ಷಕರೇ. ಮುಖ್ಯವಾಗಿ ಇಂಪಾರ್ಟೆಂಟ್, ಸಾರಿಗೆ ಸಂಚಾರದ ಬಗ್ಗೆ ಆಗಿರ್ಬೋದು, ಶಾಲಾ ಕಾಲೇಜುಗಳ ಬಗ್ಗೆ ಇನ್ನೂ ಕೂಡ ಅಧಿಕೃತವಾಗಿ ಸರ್ಕಾರದಿಂದ ಏನೂ ಕೂಡ ಅಪ್ಡೇಟ್ ಬಂದಿಲ್ಲ. ಬಂದ್ ಇರುತ್ತೋ ಓಪನ್ ಇರುತ್ತೋ ಗೊತ್ತಿಲ್ಲ. ಆದ್ರೆ ಎರಡನೇದಾಗಿ, ಒಂದು ವೇಳೆ ಪ್ರತಿಭಟನೆ ಆಗಿರ್ಬೋದು, ಬಂದ್ ಯಶಸ್ಸಾದ್ರೆ, ಸಾರಿಗೆ ಸಂಚಾರಕ್ಕೆ ಅಡ್ಡಿ ಆದ್ರೆ ಅವಾಗ ಮಾತ್ರ ಶಾಲಾ ಕಾಲೇಜುಗಳಿಗೆ ರಜೆ ಬೀಳುವ ಸಾಧ್ಯತೆ ಇದೆ. ಆದ್ರೆ ಆಯಾ ಜಿಲ್ಲಾಧಿಕಾರಿಗಳು ಆ ಒಂದು ತೀರ್ಮಾನ ತಗೋತಾರೆ. ಸೊ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಬಂದ್ ಆಗುತ್ತೆ ಅಂತ ಹೇಳೋಕೆ ಬರೋದಿಲ್ಲ ವೀಕ್ಷಕರೇ. ಸೊ ಆಯಾ ಜಿಲ್ಲಾಧಿಕಾರಿಗಳ ಮೇಲೆ ಅದು ಬಿಟ್ಟಿರೋದಾಗಿರೋದು. ಸೊ ಇಲ್ಲಿ ಎರಡನೇದಾಗಿ ಇಂಪಾರ್ಟೆಂಟ್, ಬೀದಿ ಬದಿ ವ್ಯಾಪಾರಸ್ಥರು ಕೂಡ ಬೆಂಬಲವನ್ನು ಕೊಟ್ಟಿರೋದ್ರಿಂದ ಮತ್ತು ಆಟೋ ಚಾಲಕರು ಬೆಂಬಲ ಕೊಟ್ಟಿರೋದ್ರಿಂದ ಈ ಸೇವೆಗಳು ಇರೋದಿಲ್ಲ. ಮತ್ತು ಹಾಲು, ತರಕಾರಿ, ಆಸ್ಪತ್ರೆ, ಮೆಡಿಕಲ್ ಶಾಪ್ ಇವೆಲ್ಲ ಕೂಡ ಓಪನ್ ಇರುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೆ, BPL ಕಾರ್ಡ್ ಇದ್ದವರಿಗೆ, ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಮೊದಲನೇ ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಎಲ್ಲ ಒಂದು BPL ಕಾರ್ಡ್ ಗ್ರಾಹಕರಿಗೆ ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಮತ್ತು ರಾಗಿ, ಅಕ್ಕಿ ಎಲ್ಲ ಕೂಡ ಸಿಗಲಿದೆ. ಹೌದು, ಒಟ್ಟು 10 ಕೆಜಿ ಅಕ್ಕಿಯಲ್ಲಿ ಅಂದ್ರೆ 10 ಕೆಜಿ ಆಹಾರ ಧಾನ್ಯಗಳು, ಇದನ್ನ ಕೇಂದ್ರ ಸರ್ಕಾರ 5 ಕೆಜಿ, ರಾಜ್ಯ ಸರ್ಕಾರ ಹೆಚ್ಚುವರಿ 5 ಕೆಜಿ ಅಂತ ಹೇಳಿದೆ. ಸೊ ನಮ್ಮ ಕರ್ನಾಟಕ ಸರ್ಕಾರದ 5 ಕೆಜಿ ಹೆಚ್ಚುವರಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳು ಒಂದು ಕಡೆಗೆ, ಕೇಂದ್ರ ಸರ್ಕಾರ ಅಕ್ಕಿ ಮತ್ತು ರಾಗಿಯನ್ನು ವಿತರಣೆ ಮಾಡ್ತಿದೆ. 3 ಕೆಜಿ ರಾಗಿ, 2 ಕೆಜಿ ಅಕ್ಕಿ ಅಂತಾನೆ ಹೇಳ್ಬೋದು. ಸೊ ಟೋಟಲ್ ಆಗಿ ನೋಡೋದಾದ್ರೆ ಸದ್ಯಕ್ಕೆ ನಿಮಗೆ 7 ಕೆಜಿ ಅಕ್ಕಿ, 3 ಕೆಜಿ ರಾಗಿ ವಿತರಣೆ ಆಗ್ತಿದೆಯಲ್ಲ. ಮುಂದಿನ ಬರೋ ದಿನ ರಾಗಿ ಕಂಟಿನ್ಯೂ ಆದ್ರೆ ರಾಗಿ ಅಕ್ಕಿ ಕೂಡ ಸಿಗುತ್ತೆ. ಇತ್ತ ನಿಮಗೆ ಕರ್ನಾಟಕ ಸರ್ಕಾರದಿಂದ 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಕೂಡ ಸಿಗಲಿದೆ. ಇಂದಿರಾ ಕಿಟ್ ಪ್ರತಿ ಕುಟುಂಬಕ್ಕೆ 1 ಕಿಟ್ ಅಂತ ಹೇಳಲಾಗಿದೆ. ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಒಬ್ಬರು ಇಬ್ಬರು ಇದ್ರೆ ಅಂತ ಕುಟುಂಬಕ್ಕೆ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ಟು 2.5 ಕೆಜಿ ತೂಕದ್ದು, ನಿಮ್ಮ ಕುಟುಂಬದಲ್ಲಿ ಒಬ್ಬರು ಇಬ್ಬರು ಇದ್ರೆ 2.5 ಕೆಜಿ ತೂಕದ ಇಂದಿರಾ ಕಿಟ್ ಅಂತ ಹೇಳ್ಬಹುದು ವೀಕ್ಷಕರೇ. ಅದೇ ನಿಮ್ಮ ಕುಟುಂಬದಲ್ಲಿ ಒಂದು ವೇಳೆ 3-4 ಜನ ಇದ್ರೆ ಅಂತವರಿಗೆ ಕರ್ನಾಟಕ ಸರ್ಕಾರದಿಂದ 5 ಕೆಜಿ ತೂಕದ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ. ಅದೇ ನಿಮ್ಮ ಕುಟುಂಬದಲ್ಲಿ 5ಕ್ಕಿಂತ ಹೆಚ್ಚು ಜನ ಇದ್ರೆ ಒಂದು ಕುಟುಂಬಕ್ಕೆ 7.5 ಕೆಜಿ ತೂಕದ ಇಂದಿರಾ ಕಿಟ್ಟು. ಇದರಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಇರುತ್ತೆ. ಆದ್ರೆ ಅಕ್ಕಿ ಇರೋದಿಲ್ಲ. ಅಕ್ಕಿ ನಿಮಗೆ ಕೇಂದ್ರ ಸರ್ಕಾರದಿಂದ ಅಕ್ಕಿನೂ ಸಿಗುತ್ತೆ, ಇತ್ತ ರಾಗಿನೂ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಇದು ಒಂದು ಕಡೆಗೆ ಗುಡ್ ನ್ಯೂಸ್ ಆಗಿದೆ. ಇದು BPL ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ. ಇನ್ನು ಎರಡನೇದಾಗಿ APL ಕಾರ್ಡ್ ಇದ್ದವರಿಗೂ ಕೂಡ ಅಕ್ಕಿ ವಿತರಣೆ ಶುರುವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಇದು ಕೂಡ ಎರಡನೇದು ಗುಡ್ ನ್ಯೂಸ್ ಆಗಿದೆ. ಇನ್ನು ಮೂರನೇದಾಗಿ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿರೋದು. ಹೌದು, ಏನಾದ್ರೂ ಮುಖ್ಯಸ್ಥರ ಹೆಸರು ಬದಲಾವಣೆ ಮಾಡಿಸೋದಿದ್ರೆ ಅಥವಾ ಹೆಸರು ಚೇಂಜ್ ಮಾಡಿಸೋದಿದ್ರಾಗಿರ್ಬೋದು, ಹೆಸರು ತೆಗೆದು ಹಾಕೋದು, ಹೊಸದಾಗಿ ಹೆಸರು ಸೇರ್ಪಡೆ ಮಾಡಿಸೋದಾಗಿರ್ಬೋದು, ಅಥವಾ ಮಗು ಜನಿಸಿದ್ರೆ ಮಗುವಿನ ಹೆಸರು ಆಡ್ ಮಾಡೋದು, ಅಡ್ರೆಸ್ ಚೇಂಜ್ ಮಾಡಿಸೋದು, ಫೋಟೋ ಅಪ್ಡೇಟ್ ಮಾಡಿಸೋದು, ಈ KYC ಮಾಡಿಸೋದು ಎಲ್ಲ ಕೂಡ ಪ್ರಾರಂಭವಾಗಿದೆ. ಆದಷ್ಟು ಬೇಗ ನೀವು ಮಾಡಿಸಬಹುದು. ಇನ್ನು ವೀಕ್ಷಕರೇ, ಕೊನೆಯದಾಗಿ ಸೂರ್ಯಗ್ರಹಣದ ಬಗ್ಗೆ ನೋಡಿ ವೀಕ್ಷಕರೇ. ಇದೇ ಒಂದು ಆಗಸ್ಟ್ 12ನೇ ತಾರೀಕಿನಂದು ಭೀಮನ ಅಮಾವಾಸ್ಯೆ ಎಂದೇ ಈ ಬಾರಿ ಖಗ್ರಾಸ್ ಸೂರ್ಯಗ್ರಹಣ ನಡೆಯುತ್ತೆ. ಆದ್ರೆ ಇದು ಭಾರತದಲ್ಲಿ ಗೋಚರವಾಗುತ್ತಾ ಇಲ್ವಾ, ಇನ್ನು ಭಾರತದಲ್ಲಿ ಸಮಯ ಏನು ಎಲ್ಲ ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ನಿಮ್ಮ ರಾಶಿ ಯಾವುದು ಬೇಗ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಎದಕ್ಕಂದ್ರೆ 6 ರಾಶಿಯವರಿಗೆ, ಇಂಥ 6 ರಾಶಿಯವರಿಗೆ ಬಂಪರ್ ಸುದ್ದಿ. ಎದಕ್ಕಂದ್ರೆ ಮುಟ್ಟಿದೆಲ್ಲ ಚಿನ್ನ ಅಂತ ಹೇಳಲಾಗ್ತಾ ಇದೆ ಈ ಸೂರ್ಯಗ್ರಹಣದಿಂದ. ಮೊದಲಿಗೆ ಈ ಗ್ರಹಣ ಭಾರತದಲ್ಲಿ ಗೋಚರವಾಗುವುದಿಲ್ಲ. ಎದಕ್ಕಂದ್ರೆ ಗ್ರಹಣದ ಸಮಯದಲ್ಲಿ ಭಾರತದಲ್ಲಿ ರಾತ್ರಿ ಆಗಿರುತ್ತೆ. ಅಂದ್ರೆ ಆಗಸ್ಟ್ 12ನೇ ತಾರೀಕು ರಾತ್ರಿ 9:04
ಈ ಒಂದು ಗ್ರಹಣ ಪ್ರಾರಂಭವಾಗುತ್ತೆ ವರ್ಲ್ಡ್ ವೈಡ್. ಆಗಸ್ಟ್ 13ನೇ ತಾರೀಕು ಬೆಳಗಿನ ಜಾವ 4:25 ಇರಲಿದೆ ಅಂತ ಹೇಳಲಾಗಿದೆ. ಅಂದ್ರೆ ಈ ಗ್ರಹಣದ ಸಮಯದಲ್ಲಿ ಭಾರತದಲ್ಲಿ ರಾತ್ರಿ ಆಗಿರುತ್ತೆ, ಆದ್ರೆ ಬೇರೆ ದೇಶಗಳಲ್ಲಿ ಅಂದ್ರೆ ಅಮೆರಿಕ ಸೈಡು ಬೆಳಿಗ್ಗೆ ಆಗಿರುತ್ತಲ್ಲ, ಅಲ್ಲಿ ಅದು ಗ್ರಹಣ ಗೋಚರವಾಗುತ್ತಂತೆ. ಸೊ ವೀಕ್ಷಕರೇ, ಇದು ಭಾರತದಲ್ಲಿ ಗೋಚರವಾಗುವುದಿಲ್ಲ, ಹೀಗಾಗಿ ಸೂತಕ ಕಾಲ ಕೂಡ ಅನ್ವಯಿಸೋದಿಲ್ಲ. ಹಾಗಾಗಿ ಸೂತಕಕ್ಕೆ ಸಂಬಂಧಪಟ್ಟ ಯಾವುದೇ ಆಚರಣೆಗಳು ಕೂಡ ಪಾಲಿಸುವ ಅಗತ್ಯವಿಲ್ಲ. ಆದ್ರೆ ಜ್ಯೋತಿಷದ ಪ್ರಕಾರ ಈ ಸೂರ್ಯಗ್ರಹಣ ಇದೆಯಲ್ಲ, ಇದಕ್ಕೆ ಒಂದು ವಿಶೇಷ ಮಹತ್ವ ಕೂಡ ಇರುವಂತದ್ದು. ಸೊ ಇದು ಕರ್ಕಾಟಕ ರಾಶಿಯಲ್ಲಿ ಸಂಭವಿಸೋದ್ರಿಂದ ಕೆಲವು ರಾಶಿಯವರ ಜೀವನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಹಾಗಾದ್ರೆ ರಾಜಯೋಗ, ಮಹಾರಾಜಯೋಗ ಶುರುವಾಗುವ 6 ರಾಶಿಗಳು ಯಾವುದು ಅಂತಾರೆ, ಮೊದಲಿಗೆ ಕನ್ಯಾ ರಾಶಿ ಮತ್ತು ಮಿಥುನ ರಾಶಿ, ಮತ್ತೆ ತುಲಾ ರಾಶಿ, ಕನ್ಯಾ ರಾಶಿ, ಕುಂಭ ರಾಶಿ ಮತ್ತು ಮೀನ ರಾಶಿ. ಈ 6 ರಾಶಿ ಇದ್ದವರಿಗೆ ಒಂದು ಮಹಾರಾಜಯೋಗ ಅಂತ ಹೇಳ್ಬಹುದು. ಧನ ಲಾಭ ಸೇರಿದಂತೆ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಒಲಿಯುವ ಸಾಧ್ಯತೆ ಇದೆ. ಇವು ಅದೃಷ್ಟಶಾಲಿ ರಾಶಿಗಳು ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಹಾಗಾದ್ರೆ ಸ್ವಲ್ಪ ಅಂದ್ರೆ 3 ರಾಶಿಗಳು ಸ್ವಲ್ಪ ಜೋಪಾನವಾಗಿರ್ಬೇಕು ಅಂತ ಹೇಳಲಾಗಿದೆ. ಹಾಗಾದ್ರೆ ಆ ಒಂದು 3 ರಾಶಿಗಳು ಯಾವುದು ಅಂತ ನೀವು ಕೇಳೋದಾದ್ರೆ, ಮೊದಲಿಗೆ ಸಿಂಹ ರಾಶಿ, ಎರಡನೇದಾಗಿ ಕನ್ಯಾ ರಾಶಿ ಮತ್ತು ವೃಶ್ಚಿಕ ರಾಶಿ. ಭಾರತದಲ್ಲಿ ಗ್ರಹಣ ಗೋಚರಿಸಿದ ಕಾರಣ ಭಯ ಪಡೋ ಅಗತ್ಯವಿಲ್ಲ. ಆದ್ರೂ ಕೂಡ ಜ್ಯೋತಿಷ್ಯವಾಗಿ ಈ 3 ರಾಶಿಯವರು ಮುನ್ನೆಚ್ಚರಿಕೆಯಾಗಿ ನಡೆದುಕೊಳ್ಳೋದು ಉತ್ತಮ. ದಿನನಿತ್ಯ ಇಷ್ಟ ದೈವದ ಪ್ರಾರ್ಥನೆ ಮತ್ತು ಸೂರ್ಯ ಮಂತ್ರಗಳನ್ನ ಪಠಿಸೋದ್ರಿಂದ ಗ್ರಹಣದ ನಕಾರಾತ್ಮಕ ಪ್ರಭಾವಗಳನ್ನ ಶಮನಿಸಿಕೊಳ್ಳಬಹುದು ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ. ಹಾಗಾದ್ರೆ ನಿಮ್ಮ ರಾಶಿ ಯಾವುದು ನಮಗೆ ಬೇಗನೆ ನೀವು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ.